ಶಿವಮೊಗ್ಗ ದಸರಾ ಆನೆಗಳಿಗೆ ಗಂಭೀರವಾಗಿ ಗಾಯವಾಗಿದೆ. ಈ ಕುರಿತು ರಿಪಬ್ಲಿಕ್ ಒಂದು ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರತಕ್ಕಂಥ ಅರಣ್ಯ ಸಚಿವರು ಘಟನೆ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ವರದಿಯನ್ನ ಕೇಳಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ತದನಂತರದಲ್ಲಿ ಒಂದೇ ವಾರದಲ್ಲಿ ವರದಿಯನ್ನ ನೀಡಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು. ದಸರಾ ಆನೆಗಳಿಗೆ ಗಾಯವಾದ ಬಗ್ಗೆ ರಿಪಬ್ಲಿಕ್ ವರದಿಯನ್ನು ಮಾಡಿತ್ತು. ಆ ವರದಿ ಬೆನ್ನಲ್ಲೇ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಆನೆ ಬಾಲಣ್ಣನ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತಕ್ಕಂಥ ವರದಿ ಮಾಡಿತ್ತು. ಇನ್ನು ವರದಿ ಬೆನ್ನಲ್ಲೇ ಅರಣ್ಯ ಸಚಿವರು ಈ ಒಂದು ಘಟನೆಯ ಕುರಿತು ಸಂಪೂರ್ಣವಾದಂತಹ ವರದಿಯನ್ನ ಒಂದೇ ವಾರದಲ್ಲಿ ವರದಿಯನ್ನ ಕೊಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ದಸರಾ ವೇಳೆ ಕಾಲು ನೋವಿನಿಂದ ಬಳಲ್ತಾ ಇತ್ತಂತೆ ಬಾಲಣ್ಣ ಅಂತಕ್ಕಂಥ ಆನೆ. ನೋವಿನಲ್ಲೂ ದಸರಾಗೆ ಕಳಿಸಿ ಅರಣ್ಯ ಇಲಾಖೆ ಬೇಜವಾಬ್ದಾರಿಯನ್ನ ಮೆರೆದಿದೆ. ಕಾಲು ನೋವು ಹೆಚ್ಚಾದಾಗ ಬಾಲಣ್ಣನ ಕಿವಿಗೆ ಇಂಜೆಕ್ಷನ್ ಅನ್ನ ಕೊಟ್ಟಿದ್ರಂತೆ. ಇಂಜೆಕ್ಷನ್ ಇದೀಗ ರಿಯಾಕ್ಷನ್ ಆಗಿ ಬಾಲಣ್ಣನ ಕಿವಿ ಕೊಳೆತಿದೆ. ವಿಕ್ರಾಂತ್ ಆನೆ ಸಂರಕ್ಷಣೆ ಕೊಡುವಂಥದ್ದು, ಆನೆಗಳ ಆರೋಗ್ಯ ಕಾಪಾಡುವಂಥದ್ದು, ಅದಕ್ಕೆ ಸರಿಯಾದ ಸಮಯಕ್ಕೆ ಆಹಾರ ಕೊಡುವಂಥದ್ದು ನಮ್ಮ ಅಧಿಕಾರಿಗಳ, ಮಾವುತ್ನ, ಕಾವಾಡಿಗರ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಒಳ್ಳೆ ರೀತಿಯಿಂದ ನಾವು ನಿಭಾಯಿಸಬೇಕು ಅನ್ನುವಂತ ಒಂದು ಮಾತನ್ನು ಈಗಾಗಲೇ ಹೇಳಿದ್ದೇವೆ. ಇದರಲ್ಲಿ ಏನಾದರೂ ನಿರ್ಲಕ್ಷ್ಯತೆ ಕಂಡು ಬಂದರೆ ಇವತ್ತು ಇದರ ಬಗ್ಗೆ ಹಿರಿಯ ಅಧಿಕಾರಿಗಳು ವರದಿ ಕೊಡ್ತಾರೆ. ಪತ್ರ ಬರೆದಿರಿ, 7 ದಿವಸದಲ್ಲಿ ವರದಿ ಕೊಡಲೇಬೇಕು ಅಂತ ಹೇಳಿ ಖಡಕ್ ಸೂಚನೆ ಕೊಟ್ಟು ಪತ್ರ ಕೂಡ ಬರೆದಿರಿ. ಏನಿದೆ ಸರ್ ಪತ್ರದಲ್ಲಿ, ಏನಂತ ಕೇಳಿದಿರಿ? ಪತ್ರದಲ್ಲಿ ಈಗ ಏನೇನು ಶಂಕೆಗಳು ಇವತ್ತು ಕೆಲವರು ಏನು ವ್ಯಕ್ತಪಡಿಸಿದ್ದಾರೆ, ಹಿಂದೆ ಆನೆ ಅನಾರೋಗ್ಯದಿಂದ ಬಳಲ್ತಾ ಇತ್ತು ಅಥವಾ ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಸಂದರ್ಭದಲ್ಲಿ ನುರಿತವಾದಂತ ಇವತ್ತೇನು ನಮ್ಮ ವೆಟರ್ನರಿ ವೈದ್ಯರು ಇರಲಿಲ್ಲ ಅನ್ನುವಂಥದ್ದಾಗಲಿ ಅಥವಾ ಅದಕ್ಕೆ ಆರೈಕೆ ಕೊಡುವಂತದ್ದರಲ್ಲಿ, ಅದಕ್ಕೆ ನೋಡಿಕೊಳ್ಳೋದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದರ ಬಗ್ಗೆ ವರದಿ ಕೊಡಿ ಅನ್ನುವಂಥ ಮಾತನ್ನು ಸಾಕಷ್ಟು ಅಭಿಮಾನಿಗಳಿಗೆ ನೋವಾಗಿದೆ. ಬಾಲಣ್ಣ ಇರಬಹುದು, ಇನ್ನೂ 3-4 ಜನ ಆನೆಗಳಿಗೆ ಕೂಡ ಏನಂದ್ರೆ ಈ ರೀತಿ ಏನೊಂದು ಹೇಳ್ಬೇಕು. ವನ್ಯಜೀವಿ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅವ್ರದ್ದು ಇವ್ರದ್ದು ಅನ್ನುವಂಥ ಪ್ರಶ್ನೆ ಇಲ್ಲ. ಅರಣ್ಯ ಇಲಾಖೆ ಜವಾಬ್ದಾರಿ ಇದೆ, ನಮ್ಮ ಜವಾಬ್ದಾರಿ. ಇವತ್ತು ಸಮರ್ಥವಾಗಿ ನಾವು ಅದನ್ನು ನಿಭಾಯಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನೋಡಿ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ನಿಷ್ಠೆಯಿಂದ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆನೆಗಳ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಅನೇಕ ಜನ ಹುತಾತ್ಮರು ಆಗಿದ್ದಾರೆ. ಅತ್ಯಂತ ಅಪಾಯವಾದಂತಹ ಒಂದು ಕಾರ್ಯಾಚರಣೆ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ನಾವು ಪ್ರತಿಯೊಂದಕ್ಕೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗ್ತದೆ. ಅದಕ್ಕೆ ಎಲ್ಲಾದ್ರೂ ನಿರ್ಲಕ್ಷ್ಯ ಆದರೆ, ನ್ಯೂನತೆಗಳಿದ್ದರೆ ಸರಿಪಡಿಸುವಂತದ್ದಕ್ಕೆ ಅವರಿಗೆ ತಾಕೀತು ಮಾಡ್ತೇವೆ. ಸೊ ಇದು ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಟೋಟಲಿ ಈಗಾಗಲೇ ಆನೆ ನಾವು ಕೂಡ ಅಭಿಮಾನಿ ಇದ್ದೀವಿ ಬಾಲಣ್ಣಂದು, ಹೀಗಾಗಿ ಪ್ರತಿಯೊಬ್ಬರು ಅಭಿಮಾನಿ ಇದ್ದಾರೆ. ಹೀಗಾಗಿ ಎಲ್ಲೇ ನಿರ್ಲಕ್ಷ್ಯ ಕಂಡು ಬಂದರೂ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಎಂಬುದು ಎಚ್ಚರಿಕೆ ಸಂದೇಶ, ಎಚ್ಚರಿಕೆ ಮಾತು ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಶಿವಮೊಗ್ಗ ದಸರಾ ಆನೆಗಳಿಗೆ ಗಂಭೀರವಾಗಿ ಗಾಯವಾಗಿದೆ. ಈ ಕುರಿತು ರಿಪಬ್ಲಿಕ್ ಒಂದು ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರತಕ್ಕಂಥ ಅರಣ್ಯ ಸಚಿವರು ಘಟನೆ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ವರದಿಯನ್ನ ಕೇಳಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ತದನಂತರದಲ್ಲಿ ಒಂದೇ ವಾರದಲ್ಲಿ ವರದಿಯನ್ನ ನೀಡಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು. ದಸರಾ ಆನೆಗಳಿಗೆ ಗಾಯವಾದ ಬಗ್ಗೆ ರಿಪಬ್ಲಿಕ್ ವರದಿಯನ್ನು ಮಾಡಿತ್ತು. ಆ ವರದಿ ಬೆನ್ನಲ್ಲೇ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಆನೆ ಬಾಲಣ್ಣನ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತಕ್ಕಂಥ ವರದಿ ಮಾಡಿತ್ತು. ಇನ್ನು ವರದಿ ಬೆನ್ನಲ್ಲೇ ಅರಣ್ಯ ಸಚಿವರು ಈ ಒಂದು ಘಟನೆಯ ಕುರಿತು ಸಂಪೂರ್ಣವಾದಂತಹ ವರದಿಯನ್ನ ಒಂದೇ ವಾರದಲ್ಲಿ ವರದಿಯನ್ನ ಕೊಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ದಸರಾ ವೇಳೆ ಕಾಲು ನೋವಿನಿಂದ ಬಳಲ್ತಾ ಇತ್ತಂತೆ ಬಾಲಣ್ಣ ಅಂತಕ್ಕಂಥ ಆನೆ. ನೋವಿನಲ್ಲೂ ದಸರಾಗೆ ಕಳಿಸಿ ಅರಣ್ಯ ಇಲಾಖೆ ಬೇಜವಾಬ್ದಾರಿಯನ್ನ ಮೆರೆದಿದೆ. ಕಾಲು ನೋವು ಹೆಚ್ಚಾದಾಗ ಬಾಲಣ್ಣನ ಕಿವಿಗೆ ಇಂಜೆಕ್ಷನ್ ಅನ್ನ ಕೊಟ್ಟಿದ್ರಂತೆ. ಇಂಜೆಕ್ಷನ್ ಇದೀಗ ರಿಯಾಕ್ಷನ್ ಆಗಿ ಬಾಲಣ್ಣನ ಕಿವಿ ಕೊಳೆತಿದೆ. ವಿಕ್ರಾಂತ್ ಆನೆ ಸಂರಕ್ಷಣೆ ಕೊಡುವಂಥದ್ದು, ಆನೆಗಳ ಆರೋಗ್ಯ ಕಾಪಾಡುವಂಥದ್ದು, ಅದಕ್ಕೆ ಸರಿಯಾದ ಸಮಯಕ್ಕೆ ಆಹಾರ ಕೊಡುವಂಥದ್ದು ನಮ್ಮ ಅಧಿಕಾರಿಗಳ, ಮಾವುತ್ನ, ಕಾವಾಡಿಗರ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಒಳ್ಳೆ ರೀತಿಯಿಂದ ನಾವು ನಿಭಾಯಿಸಬೇಕು ಅನ್ನುವಂತ ಒಂದು ಮಾತನ್ನು ಈಗಾಗಲೇ ಹೇಳಿದ್ದೇವೆ. ಇದರಲ್ಲಿ ಏನಾದರೂ ನಿರ್ಲಕ್ಷ್ಯತೆ ಕಂಡು ಬಂದರೆ ಇವತ್ತು ಇದರ ಬಗ್ಗೆ ಹಿರಿಯ ಅಧಿಕಾರಿಗಳು ವರದಿ ಕೊಡ್ತಾರೆ. ಪತ್ರ ಬರೆದಿರಿ, 7 ದಿವಸದಲ್ಲಿ ವರದಿ ಕೊಡಲೇಬೇಕು ಅಂತ ಹೇಳಿ ಖಡಕ್ ಸೂಚನೆ ಕೊಟ್ಟು ಪತ್ರ ಕೂಡ ಬರೆದಿರಿ. ಏನಿದೆ ಸರ್ ಪತ್ರದಲ್ಲಿ, ಏನಂತ ಕೇಳಿದಿರಿ? ಪತ್ರದಲ್ಲಿ ಈಗ ಏನೇನು ಶಂಕೆಗಳು ಇವತ್ತು ಕೆಲವರು ಏನು ವ್ಯಕ್ತಪಡಿಸಿದ್ದಾರೆ, ಹಿಂದೆ ಆನೆ ಅನಾರೋಗ್ಯದಿಂದ ಬಳಲ್ತಾ ಇತ್ತು ಅಥವಾ ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಸಂದರ್ಭದಲ್ಲಿ
ನುರಿತವಾದಂತ ಇವತ್ತೇನು ನಮ್ಮ ವೆಟರ್ನರಿ ವೈದ್ಯರು ಇರಲಿಲ್ಲ ಅನ್ನುವಂಥದ್ದಾಗಲಿ ಅಥವಾ ಅದಕ್ಕೆ ಆರೈಕೆ ಕೊಡುವಂತದ್ದರಲ್ಲಿ ಅದಕ್ಕೆ ನೋಡಿಕೊಳ್ಳೋದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದ್ರ ಬಗ್ಗೆ ವರದಿ ಕೊಡಿ ಅನ್ನುವಂತ ಮಾತನ್ನು ಸಾಕಷ್ಟು ಅಭಿಮಾನಿಗಳಿಗೆ ನೋವಾಗಿದೆ. ಬಾಲಣ್ಣ ಇರಬಹುದು, ಇನ್ನು 3-4 ಜನ ಆನೆಗಳಿಗೆ ಕೂಡ ಏನಂದ್ರೆ ಈ ರೀತಿ ಏನೊಂದು ಹೇಳ್ಬೇಕು. ವನ್ಯಜೀವಿ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅವ್ರದ್ದು ಇವ್ರದ್ದು ಅನ್ನುವಂತ ಪ್ರಶ್ನೆ ಇಲ್ಲ. ಅರಣ್ಯ ಇಲಾಖೆ ಜವಾಬ್ದಾರಿ ಇದೆ, ನಮ್ಮ ಜವಾಬ್ದಾರಿ. ಇವತ್ತು ಸಮರ್ಥವಾಗಿ ನಾವು ಅದನ್ನು ನಿಭಾಯಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನೋಡಿ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ನಿಷ್ಠೆಯಿಂದ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆನೆಗಳ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಅನೇಕ ಜನ ಹುತಾತ್ಮರು ಆಗಿದ್ದಾರೆ. ಅತ್ಯಂತ ಅಪಾಯವಾದಂತಹ ಒಂದು ಕಾರ್ಯಾಚರಣೆ, ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ನಾವು ಪ್ರತಿಯೊಂದಕ್ಕೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗ್ತದೆ. ಅದಕ್ಕೆ ಎಲ್ಲಾದ್ರೂ ನಿರ್ಲಕ್ಷ್ಯ ಆದರೆ, ನ್ಯೂನತೆಗಳಿದ್ದರೆ ಸರಿಪಡಿಸುವಂತದ್ದಕ್ಕೆ ಅವರಿಗೆ ತಾಕೀತು ಮಾಡ್ತೇವೆ. ಸೊ ಇದು ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಟೋಟಲಿ ಈಗಾಗಲೇ ಆನೆ ನಾವು ಕೂಡ ಅಭಿಮಾನಿ ಇದ್ದೀವಿ ಬಾಲಣ್ಣಂದು, ಹೀಗಾಗಿ ಪ್ರತಿಯೊಬ್ಬರು ಅಭಿಮಾನಿ ಇದ್ದಾರೆ. ಹೀಗಾಗಿ ಎಲ್ಲೇ ನಿರ್ಲಕ್ಷ್ಯ ಕಂಡು ಬಂದರೂ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಎಂಬ ಎಚ್ಚರಿಕೆ ಸಂದೇಶ, ಎಚ್ಚರಿಕೆ ಮಾತು ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಶಿವಮೊಗ್ಗ ದಸರಾ ಆನೆಗಳಿಗೆ ಗಂಭೀರವಾಗಿ ಗಾಯವಾಗಿದೆ. ಈ ಕುರಿತು ರಿಪಬ್ಲಿಕ್ ಒಂದು ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರತಕ್ಕಂಥ ಅರಣ್ಯ ಸಚಿವರು ಘಟನೆ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ವರದಿಯನ್ನ ಕೇಳಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ತದನಂತರದಲ್ಲಿ ಒಂದೇ ವಾರದಲ್ಲಿ ವರದಿಯನ್ನ ನೀಡಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು. ದಸರಾ ಆನೆಗಳಿಗೆ ಗಾಯವಾದ ಬಗ್ಗೆ ರಿಪಬ್ಲಿಕ್ ವರದಿಯನ್ನು ಮಾಡಿತ್ತು. ಆ ವರದಿ ಬೆನ್ನಲ್ಲೇ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಆನೆ ಬಾಲಣ್ಣನ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತಕ್ಕಂಥ ವರದಿ ಮಾಡಿತ್ತು. ಇನ್ನು ವರದಿ ಬೆನ್ನಲ್ಲೇ ಅರಣ್ಯ ಸಚಿವರು ಈ ಒಂದು ಘಟನೆಯ ಕುರಿತು ಸಂಪೂರ್ಣವಾದಂತಹ ವರದಿಯನ್ನ ಒಂದೇ ವಾರದಲ್ಲಿ ವರದಿಯನ್ನ ಕೊಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ದಸರಾ ವೇಳೆ ಕಾಲು ನೋವಿನಿಂದ ಬಳಲ್ತಾ ಇತ್ತಂತೆ ಬಾಲಣ್ಣ ಅಂತಕ್ಕಂಥ ಆನೆ. ನೋವಿನಲ್ಲೂ ದಸರಾಗೆ ಕಳಿಸಿ ಅರಣ್ಯ ಇಲಾಖೆ ಬೇಜವಾಬ್ದಾರಿಯನ್ನು ಮೆರೆದಿದೆ. ಕಾಲು ನೋವು ಹೆಚ್ಚಾದಾಗ ಬಾಲಣ್ಣನ ಕಿವಿಗೆ ಇಂಜೆಕ್ಷನ್ ಅನ್ನು ಕೊಟ್ಟಿದ್ರಂತೆ. ಇಂಜೆಕ್ಷನ್ ಇದೀಗ ರಿಯಾಕ್ಷನ್ ಆಗಿ ಬಾಲಣ್ಣನ ಕಿವಿ ಕೊಳೆತಿದೆ. ವಿಕ್ರಾಂತ್ ಆನೆ ಸಂರಕ್ಷಣೆ ಕೊಡುವಂಥದ್ದು, ಆನೆಗಳ ಆರೋಗ್ಯ ಕಾಪಾಡುವಂಥದ್ದು, ಅದಕ್ಕೆ ಸರಿಯಾದ ಸಮಯಕ್ಕೆ ಆಹಾರ ಕೊಡುವಂಥದ್ದು ನಮ್ಮ ಅಧಿಕಾರಿಗಳ, ಮಾವುತ್ನ, ಕಾವಾಡಿಗರ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಒಳ್ಳೆ ರೀತಿಯಿಂದ ನಾವು ನಿಭಾಯಿಸಬೇಕು ಅನ್ನುವಂತ ಒಂದು ಮಾತನ್ನು ಈಗಾಗಲೇ ಹೇಳಿದ್ದೇವೆ. ಇದರಲ್ಲಿ ಏನಾದರೂ ನಿರ್ಲಕ್ಷ್ಯತೆ ಕಂಡು ಬಂದರೆ ಇವತ್ತು ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ವರದಿ ಕೊಡ್ತಾರೆ. ಪತ್ರ ಬರೆದಿರಿ, 7 ದಿವಸದಲ್ಲಿ ವರದಿ ಕೊಡಲೇಬೇಕು ಅಂತ ಹೇಳಿ ಖಡಕ್ ಸೂಚನೆ ಕೊಟ್ಟು ಪತ್ರ ಕೂಡ ಬರೆದಿರಿ. ಏನಿದೆ ಸರ್ ಪತ್ರದಲ್ಲಿ, ಏನಂತ ಹೇಳಿದ್ದೀರಿ? ಪತ್ರದಲ್ಲಿ ಈಗ ಏನೇನು ಶಂಕೆಗಳು ಇವತ್ತು ಕೆಲವರು ಏನು ವ್ಯಕ್ತಪಡಿಸಿದ್ದಾರೆ, ಹಿಂದೆ ಆನೆ ಅನಾರೋಗ್ಯದಿಂದ ಬಳಲ್ತಾ ಇತ್ತು ಅಥವಾ ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಸಂದರ್ಭದಲ್ಲಿ ನುರಿತವಾದಂತ ಇವತ್ತೇನು ನಮ್ಮ ವೆಟರ್ನರಿ ವೈದ್ಯರು ಇರಲಿಲ್ಲ ಅನ್ನುವಂಥದ್ದಾಗಲಿ ಅಥವಾ ಅದಕ್ಕೆ ಆರೈಕೆ ಕೊಡುವಂತದ್ದರಲ್ಲಿ ಅದಕ್ಕೆ ನೋಡಿಕೊಳ್ಳೋದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದ್ರ ಬಗ್ಗೆ ವರದಿ ಕೊಡಿ ಅನ್ನುವಂತ ಮಾತನ್ನು ಸಾಕಷ್ಟು ಅಭಿಮಾನಿಗಳಿಗೆ ನೋವಾಗಿದೆ. ಬಾಲಣ್ಣ ಇರಬಹುದು, ಇನ್ನು 3-4 ಜನ ಆನೆಗಳಿಗೆ ಕೂಡ ಏನಂದ್ರೆ ಈ ರೀತಿ ಏನೊಂದು ಹೇಳ್ಬೇಕು. ವನ್ಯಜೀವಿ ಸಂರಕ್ಷಣೆ